ಕಳೆದ ಕ್ಲಾಸುಗಳಲ್ಲಿ ನಾವು ಇಂಟ್ರೊಡಕ್ಷನ್ ಟು ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂದರೆ ಪರಿಸರದ ಬಗ್ಗೆ ಪರಿಚಯ ಮಾಡಿಕೊಂಡಿದ್ದೇವೆ. ಅಂದರೆ ಪರಿಸರ ಅಂದ್ರೆ ಏನು, ಎನ್ವೈರನ್ಮೆಂಟ್ ಅಂದ್ರೆ ಏನು, ಅದರ ಡೆಫಿನೇಷನ್, ಮೀನಿಂಗ್, ಮತ್ತೆ ಎನ್ವೈರನ್ಮೆಂಟ್ ಅನ್ನು ಯಾವ ಪದದಿಂದ ನಾವು ಆರಿಸಿಕೊಂಡಿದ್ದೇವೆ ಇತ್ಯಾದಿ ವಿಷಯಗಳ ಬಗ್ಗೆ ನಾವು ಕಳೆದ 2 ಕ್ಲಾಸುಗಳಲ್ಲಿ ನಾವು ನೋಡಿದ್ದೇವೆ. ಈಗ ನಾವು ಯೂನಿಟ್ 2ಗೆ ಕಾಲಿಡುತ್ತಿದ್ದೇವೆ. ಯೂನಿಟ್ 2ನಲ್ಲಿ ಇರುವಂತಹದ್ದು ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆಗಳು. ಪರಿಸರ ವ್ಯವಸ್ಥೆ ಅಂದ್ರೆ ಒಂದು ಇಕೋಸಿಸ್ಟಮ್ ಅಂದ್ರೆ ಏನು? ಇಕೋಸಿಸ್ಟಮ್ ಬಗ್ಗೆ ನಾನು ಈಗಾಗಲೇ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸಿದ್ದೇನೆ. ಈಗ ಇಕೋಸಿಸ್ಟಮ್ ಅಂದ್ರೆ ಏನು ಅದನ್ನು ನೋಡೋಣ. ಇಕೋಸಿಸ್ಟಮ್ ಅಂದ್ರೆ ಒಂದು ನಿರ್ದಿಷ್ಟ ಪರಿಸರದಲ್ಲಿ, ಒಂದು ನಿರ್ದಿಷ್ಟ ಪರಿಸರ ಅಂದ್ರೆ ಅದು ಕಾಡು ಇರಬಹುದು, ಒಂದು ನದಿ ಇರಬಹುದು ಅಥವಾ ಸಮುದ್ರ ಇರಬಹುದು, ಅದರಲ್ಲಿ ಇರುವಂತಹ ಎಲ್ಲ ಜೀವ ಮತ್ತು ನಿರ್ಜೀವ ವಸ್ತುಗಳು ಸೇರಿ ಒಂದು ಇಕೋಸಿಸ್ಟಮ್ ಅಂತ ಆಗ್ತದೆ. ಅಂದ್ರೆ ಈಗ ಒಂದು ಕಾಡು ಇರಬಹುದು, ಕಾಡಿನಲ್ಲಿ ಇರುವಂತಹ ಗಿಡ ಮರಗಳು, ಬಳ್ಳಿಗಳು, ಕೀಟಗಳು, ಪ್ರಾಣಿಗಳು ಎಲ್ಲ ಸೇರಿಕೊಂಡು ಒಂದು ಫಾರೆಸ್ಟ್ ಇಕೋಸಿಸ್ಟಮ್ ಅಥವಾ ಅರಣ್ಯ ಪರಿಸರ ವ್ಯವಸ್ಥೆ ಅಂತ ಒಂದು ಉಂಟಾಗ್ತದೆ. ಈ ತರ ಒಂದು ಸಮುದ್ರ ಅಂತ ಹೇಳುವಾಗ ಅದರಲ್ಲಿರೋ ನೀರು ಮತ್ತೆ ಮೀನುಗಳು, ಹಾವುಗಳು ಇತ್ಯಾದಿಗಳು ಸೇರಿಕೊಂಡು ಮತ್ತೆ ಅದರಲ್ಲಿ ಇರುವಂತಹ ಸಸ್ಯಗಳು ಕೂಡ ಸೇರಿಕೊಂಡು ಸಮುದ್ರದ ಒಂದು ಪರಿಸರ ವ್ಯವಸ್ಥೆ ಉಂಟಾಗ್ತದೆ. ಪರಿಸರ ವ್ಯವಸ್ಥೆಯಲ್ಲಿ 2 ಘಟಕಗಳಿವೆ. ಒಂದು ಅಜೈವಿಕ ಘಟಕಗಳು, ಮತ್ತೊಂದು ಜೈವಿಕ ಘಟಕಗಳು. ಬಯೋಟಿಕ್ ಕಾಂಪೊನೆಂಟ್ಸ್ ಮತ್ತೆ ಬಯೋಟಿಕ್ ಕಾಂಪೊನೆಂಟ್ಸ್. ಈ ನೀವು ಸ್ಕ್ರೀನ್ನ ಮೇಲೆ ಬಯೋಟಿಕ್ ಮತ್ತೆ ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂದ್ರೆ ಅಜೈವಿಕ ಮತ್ತು ಜೈವಿಕ ಘಟಕಗಳ ಬಗ್ಗೆ ಉದಾಹರಣೆಗಳನ್ನು ನಾನು ಬ್ರಾಕೆಟ್ನಲ್ಲಿ ಕೊಟ್ಟಿದ್ದೇನೆ. ಸಸ್ಯಗಳು, ಪ್ರಾಣಿಗಳು, ಕೀಟಗಳು, ಸೂಕ್ಷ್ಮಜೀವಿಗಳು ಬಯೋಟಿಕ್ ಕಾಂಪೊನೆಂಟ್ಸ್ ಅಥವಾ ಜೈವಿಕ ಘಟಕಗಳಲ್ಲಿ ಬರುತ್ತೆ. ಮಳೆ, ಬೆಳಕು, ಗಾಳಿ, ಉಷ್ಣಾಂಶ, ಮಣ್ಣು, ಖನಿಜ, ನೀರು ಇತ್ಯಾದಿಗಳು ಬಯೋಟಿಕ್ ಅಂದರೆ ಅಜೈವಿಕ ಘಟಕಗಳಲ್ಲಿ ಬರುತ್ತವೆ. ಈ ಇಕೋಸಿಸ್ಟಮ್ ಎಂಬ ಪದವನ್ನು ಮೊದಲಿಗೆ ಬಳಸಿದ್ದು ಆರ್ಥರ್ ಟ್ಯಾನ್ಸ್ಲೆ ಎಂಬ ಬ್ರಿಟಿಷ್ ಪರಿಸರ ವಿಜ್ಞಾನಿ 1935ರಲ್ಲಿ ಈ ಪದವನ್ನು ಬಳಸಿದ್ದಾನೆ. ಈಗ ಪರಿಸರ ವ್ಯವಸ್ಥೆ ಅಥವಾ ಇಕೋಸಿಸ್ಟಮ್ ಅಲ್ಲಿ 2 ಬಗೆಗಳಿವೆ. ಅದು ಈಗ ಅರಣ್ಯ ಪರಿಸರ ವ್ಯವಸ್ಥೆ ಇರಬಹುದು, ಮರುಭೂಮಿ ಪರಿಸರ ವ್ಯವಸ್ಥೆ ಇರಬಹುದು, ಅಥವಾ ಕೊಳಗಳು, ಹೊಳೆಗಳು ಎಲ್ಲ ಸೇರಿಕೊಂಡು 2 ವಿಭಾಗಗಳಿವೆ. 2 ವಿಭಾಗ ಅಥವಾ ಕೆಟಗರಿಗಳಿವೆ. ಇಕೋಸಿಸ್ಟಮ್ ಅಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ 2 ಕೆಟಗರಿ. ಒಂದು ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್, ಮತ್ತೊಂದು ಅಕ್ವಾಟಿಕ್ ಇಕೋಸಿಸ್ಟಮ್. ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಅಂದ್ರೆ ಭೂಮಿಯ ಮೇಲೆ ಇರುವಂತಹ ಲ್ಯಾಂಡ್ನ ಮೇಲೆ, ಭೂಮಿ ಮೇಲೆ ಇರುವಂತಹ ಪರಿಸರ ವ್ಯವಸ್ಥೆಯನ್ನು ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಅಂತ ಹೇಳ್ತೇವೆ. ಅಕ್ವಾಟಿಕ್ ಇಕೋಸಿಸ್ಟಮ್ ಅಂದ್ರೆ ಅಕ್ವಾ ಅಂದ್ರೆ ನೀರು, ಜಲ ಪರಿಸರ ವ್ಯವಸ್ಥೆ ಇನ್ನೊಂದು 2ನೇ ವಿಭಾಗ. ಈಗ ಭೂಮಿ ಮೇಲಿರುವ ಎಲ್ಲ ಇಕೋಸಿಸ್ಟಮ್ಗಳನ್ನು ಈ 2 ವಿಭಾಗಗಳಲ್ಲಿ ವಿಭಾಗಿಸಬಹುದು. ಯಾವುದೇ ಇರಲಿ, ಅದು ಒಂದು ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಆಗಿರುತ್ತೆ, ಇಲ್ಲ ಅಂದ್ರೆ ಅಕ್ವಾಟಿಕ್ ಇಕೋಸಿಸ್ಟಮ್ ಆಗಿರುತ್ತೆ. ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ಗೆ ನೀವು ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಕಾಡುಗಳು, ಮರುಭೂಮಿಗಳು, ಪರ್ವತಗಳು, ಹುಲ್ಲುಗಾವಲುಗಳು ಇವುಗಳು ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ಗೆ ಬರುತ್ತೆ. ಅಕ್ವಾಟಿಕ್ ಅಥವಾ ಜಲ ಪರಿಸರ ವ್ಯವಸ್ಥೆಯಲ್ಲಿ ಹೊಳೆಗಳು, ಸರೋವರಗಳು, ಕೊಳಗಳು, ನದಿಗಳು, ಸಾಗರಗಳು, ಗದ್ದೆಗಳಂದ್ರೆ ವೆಟ್ಲ್ಯಾಂಡ್ಸ್, ಇವುಗಳು ಓಷಿಯನ್ಸ್, ಇವೆಲ್ಲ ಅಕ್ವಾಟಿಕ್ ಇಕೋಸಿಸ್ಟಮ್ ಅಲ್ಲಿ ಬರ್ತವೆ. ಮುಂದೆ ನಾನೊಂದು ಈಗ ಅರಣ್ಯ ಪರಿಸರ ವ್ಯವಸ್ಥೆ ಇದಕ್ಕೊಂದು ಉದಾಹರಣೆ ಕೊಡ್ತಿದ್ದೇನೆ. ಅಂದರೆ ಪರಿಸರ ವ್ಯವಸ್ಥೆ ಅಂದ್ರೆ ಹೇಗಿರುತ್ತೆ ಎಂಬುದನ್ನು ನಾನು ವಿವರಿಸ್ತಿದ್ದೇನೆ. ಈಗ ಒಂದು ಅರಣ್ಯ ಪರಿಸರ ವ್ಯವಸ್ಥೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿರುವ ಅಜೈವಿಕ ಘಟಕಗಳು ಯಾವುವು? ಅಂದ್ರೆ ಯಾವುದೇ ಪರಿಸರ ವ್ಯವಸ್ಥೆ ಇರಲಿ, ಅದರಲ್ಲಿ ಜೈವಿಕ ಮತ್ತೆ ಅಜೈವಿಕ ಘಟಕಗಳು ಸೇರಿ ಒಂದು ಪರಿಸರ ವ್ಯವಸ್ಥೆಯನ್ನು ರೂಪಿಸುತ್ತವೆ. ಅಜೈವಿಕ ಮತ್ತು ಜೈವಿಕ ಘಟಕಗಳು ಸೇರಿ ಒಂದು ಪರಿಸರ ವ್ಯವಸ್ಥೆಯನ್ನು ರೂಪಿಸುತ್ತವೆ. ಈಗ ಅರಣ್ಯ ಪರಿಸರ ವ್ಯವಸ್ಥೆಯಲ್ಲಿ ಇರುವಂತಹ ಅಜೈವಿಕ ಘಟಕಗಳು ಯಾವುದು? ಮಳೆ ಇರಬಹುದು, ಬೆಳಕು, ಗಾಳಿ, ಉಷ್ಣಾಂಶ, ಮಣ್ಣು, ಖನಿಜಗಳು, ನೀರು ಇತ್ಯಾದಿ.
ಬಯೋಟಿಕ್ ಕಾಂಪೊನೆಂಟ್ಸ್ ಹೇಳುವಾಗ ಸಸ್ಯಗಳಿರ್ಬೋದು, ಬಳ್ಳಿಗಳಿರ್ಬೋದು, ಚಿಕ್ಕ ಚಿಕ್ಕ ಗಿಡ ದೊಡ್ಡ ಮರಗಳಿರ್ಬೋದು, ಪ್ರಾಣಿಗಳು ಅಂದರೆ ಹುಲಿಗಳು, ಮತ್ತು ಜೋಳಗಳು ಇತ್ಯಾದಿಗಳಿರ್ಬೋದು, ಕೀಟಗಳಿರ್ಬೋದು, ಸೂಕ್ಷ್ಮಜೀವಿಗಳು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾ, ವೈರಸ್ ಇತ್ಯಾದಿ, ಇವುಗಳೆಲ್ಲ ಬಯೋಟಿಕ್ ಕಾಂಪೊನೆಂಟ್ಸ್. ಇದೆಲ್ಲ ಸೇರಿಕೊಂಡು ಒಂದು ಪರಿಸರ ವ್ಯವಸ್ಥೆ ಆಗ್ತದೆ. ಇದು ಯಾವುದೇ ಪರಿಸರ ವ್ಯವಸ್ಥೆ ತೆಗೊಳ್ಳಿ, ಈಗ ಹುಲ್ಲುಗಾವಲು ತಗೊಂಡ್ರೆ ಅದರಲ್ಲಿರುವಂಥ ಬಯೋಟಿಕ್ ಮತ್ತು ಅಬಯೋಟಿಕ್ ಸೇರಿಕೊಂಡು ಒಂದು ಏನು ಹೇಳ್ತಾರೆ ಅಂತ ಒಂದು ಪರಿಸರ ವ್ಯವಸ್ಥೆ ಆಗ್ತದೆ. ಒಂದು ಯಾವುದೇ ಪರಿಸರ ವ್ಯವಸ್ಥೆಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಅಬಯೋಟಿಕ್ ಮತ್ತು ಬಯೋಟಿಕ್ ಕಾಂಪೊನೆಂಟ್ ಸೇರಿಕೊಂಡು ಒಂದು ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸ್ತದೆ. ಈಗ ಮುಂದಿನ ಕಾನ್ಸೆಪ್ಟ್ ಇರುವಂಥದ್ದು ಇಕಾಲಜಿ. ಇಕಾಲಜಿ ಅಂದರೆ ಏನು? ಇಕಾಲಜಿ ಅಂದರೆ ಅದು ಒಂದು ಗ್ರೀಕ್ ಪದ, ಓಯ್ಕೋಸ್ ಅಂತ ಒಂದು ಗ್ರೀಕ್ ಪದ ಇದೆ, ಮತ್ತೊಂದು ಪದ ಲಾಜಿಯಾ ಅಥವಾ ಲೋಗಿಯಾ, ಎರಡು ಪದಗಳು, ಓಯ್ಕೋಸ್ ಮತ್ತು ಲೋಗಿಯಾ ಎಂಬ ಎರಡು ಪದಗಳಿಂದ ಇಕಾಲಜಿ ಎಂಬ ಪದ ಬಂದಿದೆ. ಓಯ್ಕೋಸ್ ಅಂದರೆ ಹೌಸ್, ಡ್ವೆಲ್ಲಿಂಗ್ ಪ್ಲೇಸ್ ಅಂದರೆ ವಾಸಸ್ಥಾನ, ಮನೆ ಅಥವಾ ವಾಸಸ್ಥಾನಕ್ಕೆ ಗ್ರೀಕ್ನಲ್ಲಿ ಓಯ್ಕೋಸ್ ಅಂತ ಹೇಳ್ತಾರೆ ಅದು. ಮತ್ತೆ ಲೋಗಿಯಾ ಅಂದರೆ ಸ್ಟಡಿ ಆಫ್ ಅಂದರೆ ಇದರ ಅಧ್ಯಯನ, ವಾಸಸ್ಥಳದ ಅಧ್ಯಯನ ಅಂದರೆ ಪರಿಸರ ಏನು ವಾಸಸ್ಥಳದ ಅಧ್ಯಯನ ಅಂದರೆ ಜೀವಿಗಳ ವಾಸಸ್ಥಳದ ಅಧ್ಯಯನ. ಗೊತ್ತಾಯ್ತಾ? ಈಗ ಜೀವಿಗಳ ವಾಸಸ್ಥಳದ ಅಧ್ಯಯನಕ್ಕೆ ಇಕಾಲಜಿ ಅಂತ ಹೇಳ್ತಾರೆ. ಇದು ಗ್ರೀಕ್ ವರ್ಡ್ ಓಯ್ಕೋಸ್ ಮತ್ತು ಲೋಗಿಯಾ ಎರಡು ಪದಗಳಿಂದ ಬಂದಿದೆ. ಓಯ್ಕೋಸ್ ಅಂದರೆ ಮನೆ ಅಥವಾ ವಾಸಸ್ಥಾನ ಅಂತ ಹೇಳ್ತಾರೆ, ಡ್ವೆಲ್ಲಿಂಗ್ ಪ್ಲೇಸ್ ಅಂದರೆ ವಾಸಸ್ಥಾನ. ಲಾಜಿಯಾ ಅಂದರೆ ಸ್ಟಡಿ ಆಫ್ ವಾಸಸ್ಥಾನ, ಸ್ಟಡಿ ಆಫ್ ಡ್ವೆಲ್ಲಿಂಗ್ ಪ್ಲೇಸ್ ಅಥವಾ ಸ್ಟಡಿ ಆಫ್ ಹೌಸ್ ಅಂದರೆ ಮನೆ ಅಥವಾ ವಾಸಿಸುವ ಸ್ಥಳದ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಪರಿಸರ ವಿಜ್ಞಾನ ಅಥವಾ ಇಕಾಲಜಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಕಾಲಜಿ ಏನು ಸ್ಟಡಿ ಮಾಡುತ್ತೆ? ಇಕಾಲಜಿ ಇದು ಒಂದು ನಿರ್ದಿಷ್ಟ ಪರಿಸರದಲ್ಲಿ ಒಂದು ಆರ್ಗ್ಯಾನಿಸಮ್ಸ್, ಜೀವಿಗಳು ಮತ್ತು ಅದರ ಎನ್ವೈರನ್ಮೆಂಟ್ ಎಂಬ ಪದವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಅಂದರೆ ಜೀವಿಗಳ ಹೊರತಾದದ್ದು ಎನ್ವೈರನ್ಮೆಂಟ್. ಅದಕ್ಕೆ ನಮ್ಮನ್ನು ಹೊರತಾದದಲ್ಲಿ ಎನ್ವೈರನ್ಮೆಂಟ್ ಅಂದರೆ ನಮ್ಮನ್ನು ಸರೌಂಡಿಂಗ್ ಮಾಡಿರುವಂಥದ್ದು ಎನ್ವೈರನ್ಮೆಂಟ್. ಅಂದರೆ ಒಂದು ಜೀವಿ ಮತ್ತು ಅದರ ಸುತ್ತಮುತ್ತಲಿನ ಪರಿಸರ ಪ್ರದೇಶವನ್ನು ಇಕಾಲಜಿ ಸ್ಟಡಿ ಮಾಡುತ್ತೆ. ಇದನ್ನು ಮೊದಲಿಗೆ ಈ ಪದವನ್ನು ರಚಿಸಿದ್ದು ಅರ್ನ್ಸ್ಟ್ ಹ್ಯಾಕೆಲ್ ಎಂಬವನು. ಈತ ಜರ್ಮನ್ ಪ್ರಾಣಿಶಾಸ್ತ್ರಜ್ಞ. 1866ರಲ್ಲಿ ಈ ಪದವನ್ನು ರಚಿಸಿದ್ದಾನೆ. ಅಂದರೆ ಇಕಾಲಜಿ ಅಂತ ಒಂದು ಪದವನ್ನು ರಚಿಸಿದ್ದಾನೆ. ಆದರೆ ಇಕಾಲಜಿಯ ಮೂಲ ಬಂದದ್ದು ಗ್ರೀಕ್ ಪದ ಓಯ್ಕೋಸ್ ಮತ್ತು ಲಾಜಿಯಾ, ಇದರಿಂದ ಬಂದಿದೆ. ಆದರೆ ಈ ಪದವನ್ನು ರಚಿಸಿದ್ದು ಅರ್ನೆಸ್ಟ್ ಹ್ಯಾಕೆಲ್ ಅಂತೇಳಿ. ಈಗ ನಾವು ಮುಂದೆ ಕಲಿಬೇಕಾಗಿರುವಂಥದ್ದು, ಈಗ ಒಂದು ಇಕೋಸಿಸ್ಟಮ್ ಅಲ್ಲಿ ಬಯೋಟಿಕ್ ಕಾಂಪೊನೆಂಟ್ಸ್ ಮತ್ತು ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಇರುತ್ತೆ. ಅಬಯೋಟಿಕ್ ಕಾಂಪೊನೆಂಟ್ಸ್ ಅಲ್ಲಿ ನಿಮಗೆ ತಿಳಿದುಕೊಳ್ಳುವಂಥದ್ದು ತುಂಬ ಏನಿರಲ್ಲ. ಈಗ ಮಳೆ, ಗಾಳಿ ಮತ್ತು ಉಷ್ಣಾಂಶ ಆ ಥರದ್ದೆಲ್ಲ ಅಬಯೋಟಿಕ್ ಅಂತ ಹೇಳ್ತೇವೆ. ಆದರೆ ಬಯೋಟಿಕ್ ಕಾಂಪೊನೆಂಟ್ಸ್ ಅಲ್ಲಿ ನಿಮಗೆ ತಿಳಿದುಕೊಳ್ಳಬೇಕಾಗಿರುವಂಥ ಅಂಶ ಇದೆ. ಅದರಲ್ಲಿ ಏನಂದರೆ 3 ವಿಧಗಳಿವೆ. ಒಂದು ಪ್ರೊಡ್ಯೂಸರ್ಸ್, ಎರಡನೇ ಕನ್ಸ್ಯೂಮರ್ಸ್, ಮತ್ತೊಂದು ಡಿಕಂಪೋಸರ್ಸ್. ಪ್ರೊಡ್ಯೂಸರ್ಸ್ ಅಂದ್ರೆ ಏನು? ಈಗ ಒಂದು ಜೈವಿಕ ಘಟಕಗಳು ಅಥವಾ ಬಯೋಟಿಕ್ ಕಾಂಪೊನೆಂಟ್ಸ್ ಇನ್ ಎ ಇಕೋಸಿಸ್ಟಮ್ ಅಲ್ಲಿ ಈ 3 ಥರದ ಜೀವಿಗಳು ನಮಗೆ ಸಿಗುತ್ತವೆ. ಜೈವಿಕ ಘಟಕದಲ್ಲಿ ಈ 3 ಥರದ ಜೀವಿಗಳು ಸಿಗುತ್ತೆ. ಆ ಜೀವಿಗಳು ಯಾರು? ಒಂದು ಪ್ರೊಡ್ಯೂಸರ್ಸ್ ಅಂದರೆ ಆಹಾರವನ್ನು ಉತ್ಪನ್ನ ಮಾಡುವವರು, ಸೂರ್ಯನ ಶಾಖವನ್ನು ಉಪಯೋಗಿಸಿಕೊಂಡು ಅದರಿಂದ ಆಹಾರವನ್ನು ಉತ್ಪನ್ನ ಮಾಡುವರು. ಈಗ ಒಂದು ಸಸ್ಯ ಇರುತ್ತೆ, ಸೂರ್ಯನ ಶಾಖವನ್ನು ಉಪಯೋಗಿಸಿಕೊಂಡು ಇಂಗಾಲದ ಡೈಆಕ್ಸೈಡ್ ಇಂದ ಅದು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ, ಅದು ಆಹಾರವನ್ನು ಉತ್ಪಾದನೆ ಮಾಡುತ್ತೆ. ಈಗ ಪ್ರೊಡ್ಯೂಸರ್ಸ್ ಅಥವಾ ಏನ್ ಹೇಳ್ತಾರೆ ಉತ್ಪಾದಕರಲ್ಲಿ ಉದಾಹರಣೆಗಳನ್ನು ಕೊಡುವುದಾದರೆ, ಈಗ ಪ್ಲಾಂಟ್ಸ್, ಸಸ್ಯಗಳು, ಆಲ್ಗೆಗಳು ಮತ್ತೆ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಕೆಲವು ನೀರಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಫೋಟೋಸಿಂಥೆಟಿಕ್ ಗುಣವನ್ನು ಹೊಂದಿರುತ್ತೆ. ಫೋಟೋಸಿಂಥೆಟಿಕ್ ಅಂದರೆ ದ್ಯುತಿಸಂಶ್ಲೇಷಣೆ ಅಂದರೆ ಸಸ್ಯಗಳು ಯಾವ ಕ್ರಿಯೆಯಿಂದ ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು
ಆಹಾರವನ್ನು ಉತ್ಪಾದಿಸುತ್ತವೆ, ಅದಕ್ಕೆ ಫೋಟೋಸಿಂಥೆಟಿಕ್ ಅಂತ ಹೇಳೋದು. ಫೋಟೋಸಿಂಥಸಿಸ್ ಅಂತ ಹೇಳೋದು. ಈ ತರದ ಒಂದು ಗುಣವನ್ನು ಪ್ರದರ್ಶಿಸಬೇಕಲ್ಲ ಬ್ಯಾಕ್ಟೀರಿಯಾಗಳು ಆಹಾರವನ್ನು ಉತ್ಪಾದನೆ ಮಾಡುತ್ತವೆ. ಇದು ಪ್ರೊಡ್ಯೂಸರ್ಸ್ ಅಥವಾ ಏನ್ ಹೇಳ್ತಾರೆ ಉತ್ಪಾದಕರು, ನಿರ್ಮಾಪಕರು ಅಥವಾ ಉತ್ಪಾದಕರು. ಮುಂದೆ ಇರುವಂತಹದ್ದು ಇನ್ನೊಂದು ವರ್ಗ ಇರುವಂತದ್ದು ಗ್ರಾಹಕರು. ಗ್ರಾಹಕರು ಅಂದ್ರೆ ಏನು? ಉತ್ಪಾದಕರು ಏನು ಆಹಾರವನ್ನು ಉತ್ಪಾದಿಸ್ತಾರೋ ಅದನ್ನು ಇವರು ಸೇವಿಸಿಕೊಂಡು ಅಂದ್ರೆ ತಿನ್ನುವುದರ ಮೂಲಕ ಶಕ್ತಿಯನ್ನು ಪಡೆದುಕೊಳ್ತಾರೆ. ಗ್ರಾಹಕರು ಯಾವುದೇ ದ್ಯುತಿಸಂಶ್ಲೇಷಣೆ ವಿಧಾನದಿಂದಾಗಲಿ ಅವರು ಶಕ್ತಿಯನ್ನು ಉತ್ಪಾದನೆ ಮಾಡುವುದಿಲ್ಲ. ಇವರು ಇತರ ಜೀವಿಗಳನ್ನು ಸೇವಿಸುವುದರ ಮೂಲಕ, ಇತರ ಜೀವಿಗಳಂದ್ರೆ ನಿರ್ಮಾಪಕರನ್ನು ಸೇವಿಸಬಹುದು ಅಥವಾ ಇತರ ಜೀವಿಗಳನ್ನು ಸೇವಿಸುವ ಮೂಲಕ ಶಕ್ತಿಯನ್ನು ಪಡೆಯುತ್ತೇವೆ. ಅವುಗಳು ಯಾವುವು? ಒಂದು ಮನುಷ್ಯನು ಒಂದು ಗ್ರಾಹಕನೇ. ಬೆಕ್ಕುಗಳು, ಮೊಲಗಳು, ತೋಳಗಳು, ಸಿಂಹಗಳು ಅಂದ್ರೆ ಬೇರೆ ಬೇರೆ ತರದ್ದು. ಈಗ ಸಸ್ಯಾಹಾರಿಗಳಿರ್ಬೋದು, ಮಾಂಸಾಹಾರಿಗಳಾಗಿರ್ಬೋದು, ಮಿಶ್ರಹಾರಿಗಳಾಗಿ. ಸಸ್ಯಾಹಾರಿಗಳಿಗೆ ಹರ್ಬಿವೋರ್ಸ್ ಅಂತ ಹೇಳೋದು, ಕಾರ್ನಿವೋರ್ಸ್ ಅಂದ್ರೆ ಮಾಂಸಾಹಾರಿ, ಮತ್ತೆ ಆಮ್ನಿವೋರ್ಸ್ ಅಂದ್ರೆ ಎರಡು ಮಾಂಸ ಮತ್ತೆ ಸಸ್ಯಾಹಾರಿ ಎರಡನ್ನು ತಿನ್ನುವಂತಹದ್ದು ಮಿಶ್ರಹಾರಿ ಅಂತ. ಹೀಗೆ ಈ ಗ್ರಾಹಕರು ತಾವು ಶಕ್ತಿಯನ್ನು ಉತ್ಪಾದನೆ ಮಾಡುವುದಿಲ್ಲ. ಇವರು ಏನ್ ಮಾಡ್ತಾರೆ ಅಂದ್ರೆ ಇತರ ಜೀವಿಗಳನ್ನು ತಿನ್ನುವುದರ ಮೂಲಕ, ಉದಾಹರಣೆಗೆ ಹೇಳೋದಾದ್ರೆ ಮೊಲ ಅದು ಸೊಪ್ಪು ಇದರನ್ನು ಏನ್ ಹೇಳ್ತಾರೆ ಆತರ ಇದು ವೆಜಿಟೇಬಲ್ಸ್ ಸಸ್ಯಾಹಾರವನ್ನು ಮಾಡಿಕೊಂಡು ಅದರ ಶಕ್ತಿಯನ್ನು ಪಡೆಯುತ್ತೆ. ಬೆಕ್ಕುಗಳು ನಿಮಗೆ ಗೊತ್ತಿರ್ಬೋದು ಏನೆಲ್ಲ ತಿಂತೇವೆ ಅಂತ ನಿಮ್ಗೆ ಗೊತ್ತು. ತೋಳಗಳು ಅವುಗಳು ಮಾಂಸಾಹಾರಿಗಳಾಗಿರ್ತವೆ, ಸಿಂಹಗಳು ಮಾಂಸಾಹಾರಿಗಳಾಗಿರ್ತವೆ. ಈ ತರ. ನೆಕ್ಸ್ಟ್ ಇರುವಂತದ್ದು ಡಿಕಂಪೋಸರ್ಸ್ ಅಥವಾ ವಿಭಜಕಗಳಂದ್ರೆ ನಮ್ಮ ಪರಿಸರದಲ್ಲಿರುವಂತಹ ವೇಸ್ಟ್ ಮೆಟೀರಿಯಲ್ಸ್ ತ್ಯಾಜ್ಯ ವಸ್ತುಗಳು ಮತ್ತು ಸತ್ತ ಜೀವಿಗಳನ್ನು ಅವುಗಳು ದೇ ವಿಲ್ ಬ್ರೇಕ್ ಡೌನ್ ಅಂದ್ರೆ ಅವರು ವಿಭಜಿಸ್ತದೆ. ಈಗ ಪರಿಸರದಲ್ಲಿ ಯಾವುದೇ ವಿಷಯ ಇರಬಹುದು. ಈಗ ನೀವೊಂದು ಕಾಗದವನ್ನು ತೆಗೆದುಕೊಂಡ್ರು ಕೂಡ ಅದು ಒಂದು ಸಮಯದ ನಂತರ ಕಾಗದ ಇರುವುದಿಲ್ಲ, ಅಂದ್ರೆ ಅದು ವಿಭಜನೆಯಾಗಿ ಹೋಗ್ತದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಬ್ಯಾಕ್ಟೀರಿಯಾ ಇರುತ್ತೆ, ಮತ್ತೆ ಎರೆಹುಳಗಳು ಅಂದ್ರೆ ಅರ್ಥವರ್ಮ್ಸ್, ಈಸ್ಟ್, ಶತಪದಿ ಅಂತ ನೋಡಿದ್ದೀರಿ, ಅನೇಕ ಕಾಳುಗಳು ಇರುವಂತಹ ಒಂದು ಜೀವಿ. ಇದು ಮಳೆಗಾಲದಲ್ಲಿ ಯಾವಾಗಲೂ ಹೆಚ್ಚಾಗಿ ಕಾಣಿಸಿಕೊಂಡಿರ್ತದೆ. ಇವೆಲ್ಲ ವಿಭಜಕಗಳು, ಅಂದ್ರೆ ಅವುಗಳು ಡಿಕಂಪೋಸ್, ಅವುಗಳು ಸತ್ತ ಜೀವಿಗಳನ್ನು ತ್ಯಾಜ್ಯ ವಸ್ತುಗಳನ್ನು ಒಡೆಯುತ್ತಾ ಹೋಗುತ್ತವೆ. ಅಂದ್ರೆ ಕೆಲವೊಮ್ಮೆ ಕೊಳೆಯುವಂಥದ್ದು. ಈ ಜೀವಿಗಳು ಏನು ಮಾಡುತ್ತೆ ಅಂದ್ರೆ ಅದನ್ನೆಲ್ಲ ಕೊಳೆಯುತ್ತೆ. ಈ ಸತ್ತ ಜೀವಿಗಳಾಗ್ಲಿ ಯಾವುದೇ ಇರಲಿ ಅದನ್ನು ಇವುಗಳು ಕೊಳೆಯುತ್ತವೆ. ಇಲ್ಲಿಗೆ ನಾನು ನನ್ನ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ಯಾಕಂದ್ರೆ ನಾನು ಹೆಚ್ಚು ದೊಡ್ಡ ವಿಡಿಯೋಗಳನ್ನು ಮಾಡಲಿಕ್ಕೆ ಹೋಗಲ್ಲ. ದೊಡ್ಡ ವಿಡಿಯೋಗಳು ಮಾಡಿದರೆ ಅದು ಡೌನ್ಲೋಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಇಷ್ಟರಲ್ಲೇ ಮುಗಿಸ್ತೇನೆ. ಆಮೇಲೆ ಏನು ಅಸೈನ್ಮೆಂಟ್ ಇರುತ್ತೋ ಅದನ್ನು ಒಮ್ಮೆ ಕೊಡ್ತೇನೆ. ಬ್ರೀಫ್ ಆಗಿ ಒಮ್ಮೆ ಸ್ವಲ್ಪ ಫಾಸ್ಟ್ ಆಗಿ ನಾವು ಮೊದಲೇ ನೋಡ್ಕೊಂಡು ಬರೋಣ. ಇಕೋಸಿಸ್ಟಮ್ ಅಂದ್ರೆ ಏನು? ಪರಿಸರ ವ್ಯವಸ್ಥೆಯಲ್ಲಿ ಯಾವುದೆಲ್ಲ ಘಟಕಗಳಿರುತ್ತವೆ, ಇಕೋಸಿಸ್ಟಮ್ ಅನ್ನು ಯಾರು ಮೊದಲಿಗೆ ಬಳಸಿದ್ರು, ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆಯಲ್ಲಿರುವ ವಿಭಾಗಗಳು ಅಥವಾ ಕ್ಯಾಟಗರೀಸ್. ಒಂದು ಉದಾಹರಣೆ ಕೊಟ್ಟಿದ್ದೇನೆ, ಅರಣ್ಯ ಪರಿಸರ ವ್ಯವಸ್ಥೆ. ಇದರಲ್ಲಿ ಇರುವಂತಹ ಅಜೈವಿಕ ಮತ್ತು ಜೈವಿಕ ಘಟಕಗಳ ಬಗ್ಗೆ ಹೇಳಿದ್ದೇನೆ. ಇದು ಅಂದ್ರೆ ಯಾಕೆ ನಾನು ಉದಾಹರಣೆ ಕೊಟ್ಟಿದ್ದೇನೆ ಅಂದ್ರೆ ಇದೇ ತರ ಬೇರೆ ಪರಿಸರ ವ್ಯವಸ್ಥೆ ಇದೇ ತರ ಇರುತ್ತೆ. ಆದ್ರೆ ಅಜೈವಿಕ ಘಟಕಗಳು ಬೇರೆ ಇರುತ್ತೆ, ಜೈವಿಕ ಘಟಕಗಳು ಬೇರೆ ಇರುತ್ತೆ. ಕಾಡಿನಲ್ಲಿ ಕಾಡು ಪ್ರಾಣಿಗಳು ಸಿಂಹ, ಹುಲಿ ಅಂತ ಇದ್ರೆ ಸಮುದ್ರದಲ್ಲಿ ಇರುವಂತದ್ದು ಮೀನುಗಳು ಮತ್ತೆ ಹಾವುಗಳು ಇರುತ್ತೆ. ಕಾಡಿನಲ್ಲಿ ಹಾವುಗಳು ಇರುತ್ತೆ ಹಾಗಂತಲ್ಲ. ಆ ಥರ ಇಕಾಲಜಿ ಅಂತ ಅದು ಐಕೋಸ್ ಮತ್ತೆ ಲೋಜಿಯಾ ಎಂಬ ಎರಡು ಪದಗಳಿಂದ ಬಂದಿದೆ. ಐಕೋಸ್ ಮತ್ತೆ ಲೋಜಿಯಾ ಅಂತ ಏನಂದ್ರೆ ನಾನು ಈಗಾಗಲೇ ವಿವರಿಸಿದ್ದೇನೆ. ನೆಕ್ಸ್ಟ್ ಇರುವಂಥದ್ದು ಇಕಾಲಜಿ, ಅದನ್ನು ಫಸ್ಟಿಗೆ ಯಾರು ರಚಿಸಿದ್ರು. ಮತ್ತೆ ಬಯೋಟಿಕ್ ಕಾಂಪೊನೆಂಟ್ಸ್ ಅಂದ್ರೆ ಜೈವಿಕ ಘಟಕಗಳು. ಇದರಲ್ಲಿ 3 ತರದ ಇವುಗಳು ಇರುತ್ತವೆ. ಅದು ಯಾವ ಅಂತೇಳಿ ನಾನು
ಈಗಾಗಲೇ ವಿವರಿಸಿದ್ದೇನೆ. ಇದು ನನ್ನ ಇವತ್ತಿನ ಕ್ಲಾಸ್ ಮುಗಿಯುತ್ತೆ. ಇನ್ನು ಮುಂದೆ ಬಾರಿ